ಎಲ್ಲರಿಗೂ ನಮಸ್ಕಾರ. ಪರಮ ಪೂಜ್ಯ ಗುರುಗಳಿಗೆ ನಮಿಸುತ್ತಾ, ಮಾಜಿ ಸಚಿವರುಗಳು ಹಾಗೂ ರಷ್ಯಾದ ಅತಿಥಿಗಳು ಹಾಗೆ ಎಲ್ಲ ಅವಾರ್ಡಿಗಳು ಎಲ್ಲರಿಗೂ ಕೂಡ ಈ ಶುಭ ಸಂಜೆಯ ಕಾಮನೆಗಳು. ಮೋಸ್ಟ್ಲಿ ಈ ವೇದಿಕೆ ತುಂಬ ಭಾರ ಆಗಿದೆ ಅನಿಸ್ತಿದೆ. ಯಾಕೆಂದರೆ ನಿಮ್ಗಳ ಎದುರಿಗೆ ಮಾತಾಡೋ ಧೈರ್ಯ ನನಗೆ ಬರ್ತಾ ಇಲ್ಲ, ಭಯ ಆಗ್ತಿದೆ. ಅಂತ ಒಂದು ಜ್ಞಾನನ ನೀವೆಲ್ಲರೂ ಹಂಚಿದ್ದೀರಿ. ಇಷ್ಟೊತ್ತವರೆಗೆ ನಮಗೆ ಯಾವುದೋ ಒಂದು ಜ್ಞಾನದ ಲೋಕಲ್ ಇದ್ವಿ ಅನ್ನೋದು ನನಗಂತೂ ಅನುಭವ ಆಯಿತು. ಒಬ್ಬೊಬ್ಬರ ಮಾತುಗಳು ಕೂಡ ಒಂಥರ ನುಡಿ ಮುತ್ತುಗಳಿದ್ದಂಗಿತ್ತು. ನಿಮ್ಮೆಲ್ಲರದ ಜ್ಞಾನದ ನುಡಿಗಳಿಗೆ ನಾನು ಶರಣಾರ್ಥಿಗಳನ್ನ ಅರ್ಪಿಸ್ತೇನೆ ಎಲ್ರಿಗೂ. ಹಾಗೆ ಈ ಒಂದು ಅವಾರ್ಡ್ನ ತಯಾರಿಯಲ್ಲಿ ವಿಶ್ವೇಶ್ವರ ಭಟ್ ಸರ್ ಆಗಿರ್ಬೋದು, ಹಾಗೆ ಅವರ ಟೀಮ್ ಆಗಿರ್ಬೋದು, ಎಲ್ಲರ ಜೊತೆಗೂಡಿ ನಮ್ಮ ಕನ್ನಡಿಗರ ಸಾಧನೆನ ಗುರುತಿಸಿ ಕನ್ನಡಿಗರು ಯಾವುದೇ ದೇಶದ ಪ್ರಜೆಗಳಿಗೆ ಸಾಧಕರಿಗೆ ಕಡಿಮೆ ಇಲ್ಲ ಅಂತ ನಮ್ಮನ್ನೆಲ್ಲ ನಾವೇನ್ ಸಾಧನೆ ಮಾಡಿದ್ವೋ ಗೊತ್ತಿಲ್ಲ, ಸರ್ ಹೇಳ್ದಾಗೆ ಮಾಡಿರ್ತಕ್ಕಂಥ ಸಣ್ಣ ಪುಟ್ಟ ಕಾರ್ಯಗಳನ್ನ ಗುರುತಿಸಿ ಜಾಗತಿಕ ಮಟ್ಟದಲ್ಲಿ ನಮಗೊಂದು ವೇದಿಕೆಯನ್ನ ಕಲ್ಪಿಸಿ ಇಲ್ಲಿ ನಮ್ಮನ್ನ ಗೌರವಿಸಿ ಇಲ್ಲಿ ನಿಂತ್ಕೊಂಡು ಮಾತಾಡುವಂತ ಅವಕಾಶಗಳನ್ನ ಕಲ್ಪಿಸಿದ್ದೀರಿ. ಸೊ ನಿಮ್ಗೆ ಧನ್ಯವಾದಗಳು ಸರ್. ಹಾಗೆ ನನಗೆ ಇಲ್ಲಿ ಎಲ್ಲ ಅವಾರ್ಡನ್ನ ತಗೊಂಡಿರ್ತಕ್ಕಂಥ ಎಲ್ಲ ಸಾಧಕರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು ಹಾಗೆ ಅಭಿನಂದನೆಗಳನ್ನ ಅರ್ಪಿಸ್ತೇನೆ. ನನಗೆ ಸಾಧಕಿ ಅಂದಾಗ ಭಯ ಆಗ್ತದೆ, ಹಾಗೆ ಮುಜುಗರ ಆಗ್ತದೆ ಅವಾರ್ಡನ್ನ ಕೇಳಲಿಕ್ಕೆ. ಯಾಕೆಂದ್ರೆ ಸಾಧಿಸಿರೋದು ಒಂದಿಷ್ಟು ಸಾಸಿವೆ ಕಾಳಷ್ಟು, ಸಾಧಿಸಲಿರೋದು ತುಂಬಾ ಬಹಳಷ್ಟಿದೆ. ಬಟ್ ಆ ಸಾಧನೆ ಹಾದಿಯಲ್ಲಿ ಪ್ರಯತ್ನ ನಂದು ಪ್ರಾಮಾಣಿಕವಾಗಿ ಸಾಗ್ತಾ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಒಂದು ಸಾವಿರಾರು ಮಕ್ಕಳ ತಾಯಿ ಅಂತ ಹೇಳ್ಕೊಳ್ಳಿಕ್ಕೆ ನಾನು ಹೆಮ್ಮೆ ಪಡ್ತಾನೆ. ಹಾಗೆ ಭಯನೂ ಇದೆ ಆ ಒಂದು ವರ್ಡಿಗೆ. ಯಾಕೆಂದ್ರೆ ತಾಯಿ ಅನ್ನೋದು ಒಂದು ವರ್ಡು ತುಂಬಾ ವಿಶಾಲವಾಗಿದೆ, ವಿಶಾಲವಾದ ಜವಾಬ್ದಾರಿಯನ್ನ ಹೊಂದಿದೆ. ಆ ವಿಟಿಲಿ ಕೂಡ ಆ ವರ್ಡನ್ನ ಹೇಳಿದ್ರು, ಸಾವಿರಾರು ಮಕ್ಕಳ ತಾಯಿ ಅಂತ. ಸೊ ಆ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿಭಾಯಿಸ್ಬೇಕು ಅನ್ನೋ ಒಂದು ಭಯ ಮತ್ತೆ ಆ ಮಕ್ಕಳ ಒಂದು ಜೀವನದ ಕಳಕಳಿ ಎರಡೂ ಕೂಡ ನನ್ನ ಜವಾಬ್ದಾರಿಯ ಹೆಗಲ ಮೇಲಿದೆ. ಸೊ ಅದನ್ನ ಸಮರ್ಥವಾಗಿ ನಿಭಾಯಿಸುವಂತಹ ಒಂದು ಶಕ್ತಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ದೊರಕಲಿ ಅಂತ ನಾನು ನೀವೆಲ್ಲರಲ್ಲಿ ಕೇಳ್ಕೊಳ್ತೇನೆ. ಹಾಗೆ ಎಲ್ಲರೂ ವಿಶ್ವೇಶ್ವರ ಭಟ್ ಸರ್ ಬಗ್ಗೆ ಎಲ್ಲ ಹೇಳ್ಬಿಟ್ಟಿದ್ದೀರಾ. ಅವರೊಂದು ಜ್ಞಾನ ಒಂದು ಕೊಡ್ತಾರ ಭಂಡಾರ ಅಂತ. ನಾನು ಸಾಮಾನ್ಯವಾಗಿ ಅವ್ರಿಗೆ ನೋಡಿದ್ದು ಇದು 2ನೇ ಸಲ, ಕೇಳಿದ್ದೆ ತುಂಬಾ ಅವ್ರ ಬಗ್ಗೆ. ಒಂದು ನಮ್ಮ ಲೋಕಲ್ ಫಂಕ್ಷನ್ ಅಲ್ಲಿ ಒಂದ್ಸಲ ಮೀಟ್ ಆಗಿದ್ದೆ. ಆದ್ರೆ ನನಗೆ ಅವರಲ್ಲಿ ಒಂದು ತುಂಬಾ ವಿಶೇಷವಾಗಿ ಇಷ್ಟ ಆಗಿದ್ದು ಅಂದ್ರೆ ಅವರ ಧ್ವನಿ ಒಂಥರ ವಜ್ರದ ಕಠೋರತೆ ಇರ್ತದಲ್ಲ, ಆ ತರ ದೃಢವಾದಂತಹ ಧ್ವನಿ ನಾನು ಸರ್ ಅಲ್ಲಿ ಗಮನಿಸಿದೆ. ಆ ಧ್ವನಿ ನಂಗೆ ತುಂಬಾ ಒಂಥರ ಇನ್ಸ್ಪಿರೇಷನ್ ಅಂತ ಅನ್ಸುತ್ತೆ ಸರ್. ನಿಮ್ಮ ಧ್ವನಿಯಲ್ಲಿ ಆ ದೃಢತೆ ಎಲ್ಲರಲ್ಲೂ ಬರಲ್ಲ. ಸೊ ಅಂತ ಒಂದು ವ್ಯಕ್ತಿಯ ಒಂದು ಜೊತೆ ಒಂದು ವಾರಗಳ ಕಾಲ ಕಳೀತಿರೋದು ಕೂಡ ತುಂಬಾ ಖುಷಿ ಅನಿಸ್ತದೆ. ಹಾಗೆ ಅಂತ ಒಂದು ಅವಕಾಶ ಸಿಕ್ಕಿದ್ದು ಕೂಡ ತುಂಬಾ ಒಂದು ಖುಷಿಯ ಸಂಗತಿ. ಹಾಗೆ ಎಲ್ಲ ಅವಾರ್ಡ್ಗಳ ಪರವಾಗಿ ಮಾತಾಡೋದಾದ್ರೆ, ಸಾಮಾನ್ಯವಾಗಿ ಒಂದು ಮಹಿಳೆಯರ ಬಗ್ಗೆ ನಾನು ಮಾತಾಡೋದಾದ್ರೆ, ನಾನು ಎಲ್ಲರ ಮಹಿಳೆಯರ ಧ್ವನಿಯಾಗಿ ಒಂದ್ ಸ್ವಲ್ಪ ಮಾತಾಡೋದಾದ್ರೆ, ನಮ್ಮ ಮಹಿಳೆಯರಿಗೆ ವಿಶೇಷವಾಗಿ ಗುರುತಿಸುವಿಕೆ ಖಂಡಿತ ಈ ಸಮಾಜದಿಂದ ಬೇಕು. ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯರ ಧ್ವನಿಯನ್ನ ಕೇಳೋರು ಅತಿ ಕಡಿಮೆ. ಬಟ್ ಮಹಿಳೆಯರ ಧ್ವನಿಗೆ ಸರ್ ನಿಮ್ಮ ಪತ್ರಿಕೆ ಒಂದು ಸ್ವಲ್ಪ ಧ್ವನಿ ಆಗಿದೆ, ಇನ್ನು ಹೆಚ್ಚು ಧ್ವನಿ ಆಗ್ಲಿ ಅನ್ನೋದು ನನ್ನ ಕಡೆಯಿಂದ ಕೋರಿಕೆ. ನಿಮ್ಗೆ ಸಲಹೆ ಕೊಡುವಷ್ಟು ದೊಡ್ಡವಳು ನಾನಲ್ಲ, ಆದ್ರೆ ಮಹಿಳೆಯರ ಪರವಾಗಿ ನಾನು ಅದೊಂದು ಕೋರಿಕೆನ ನಿಮ್ಗೆ ಇಡಬಲ್ಲೆ. ಯಾಕೆಂದ್ರೆ ರಾಜಕಾರಣಿಗಳು ಅಂದ್ರೆ ಅಫ್ಕೋರ್ಸ್ ಎಲ್ರು ಸಾಧನೆ ಗೊತ್ತಾಗುತ್ತೆ, ಬಿಸ್ನೆಸ್ ಮ್ಯಾನ್ಗಳಂದ್ರೆ ಅವರ ಸಾಧನೆಗಳು ಗೊತ್ತಾಗುತ್ತೆ, ಸಮಾಜದಲ್ಲಿ ಇರ್ತಾರೆ, ಫ್ರಂಟ್ ಲೈನ್ ಅಲ್ಲಿ ಇರ್ತಾರೆ. ಸೊ ಅವ್ರೆಲ್ರಿಗೂ ಪರಿಚಯ ಆಗ್ತಾರೆ. ಆದ್ರೆ ಆ ಸಾಧನೆ ಹಿಂದೆ ಇರ್ತಕ್ಕಂಥ ಆ ಶಕ್ತಿ, ಒಂದು ತಾಯಿ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಮಗಳಾಗಿರ್ಬೋದು, ಆಕೆಯನ್ನ ಗುರುತಿಸೋದು ತುಂಬಾ ಮುಖ್ಯ ಆಗ್ತದೆ. ಅಲ್ಲಿ ಗುರುತಿಸುವಿಕೆಯಲ್ಲಿ ಈ ಸಮಾಜ ಎಲ್ಲ ಎಡುತ್ತಾ ಇದೆಯೇನೋ ಅಂತ ಅನಿಸ್ತದೆ ನನಗೆ. ಸೊ ಆ ಒಂದು ಗುರುತಿಸುವಿಕೆ ಇದ್ರೆ ಸಾಮಾನ್ಯವಾಗಿ ಆ ಮಹಿಳೆ ಇನ್ನಷ್ಟು ಸ್ಫೂರ್ತಿ ತಗೊಂಡು ಇನ್ನ ಸಾಧನೆಯನ್ನ ಮಾಡ್ತಾಳೆ ಅನ್ನೋದು ನನ್ನ ಅಭಿಪ್ರಾಯ. ಅಂತ ಒಂದು ಇಂದಿನಿಂದಲೂ ಸಾವಿರಾರು ಮಹಿಳೆಯರು, ಲಕ್ಷಾಂತರ ಮಹಿಳೆಯರು ಸಾಧನೆ ಮಾಡ್ತಾನೆ ಇದ್ದಾರೆ. ಇಲ್ಲಿ ಪ್ರತಿಯೊಂದು ಮಹಿಳೆಯೂ ಕೂಡ ಸಾಧಕಿಯೇನೆ. ಯಾಕಂದ್ರೆ ಅವರವರ ಮಟ್ಟದಲ್ಲಿ ಎಲ್ಲರಿಗೂ ದೇವರು ಒಂದೇ ಸಾಮರ್ಥ್ಯವನ್ನ ಕೊಟ್ಟಿರಲ್ಲ. ಅವರವರ ಸಾಮರ್ಥ್ಯದಲ್ಲಿ ಅವರು ಖಂಡಿತವಾಗಿ ಸಾಧನೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೊಂದು, ನಮ್ಗೆ ದೇವರು ಈ ಒಂದು ಬದುಕನ್ನ ಕೊಟ್ಟಿದ್ದಾರೆ, ನಾವು ಹುಟ್ಟಿದೀವಿ. ಸೊ ಈ ಸಾಮರ್ಥ್ಯವನ್ನು ಕೊಟ್ಟಿದ್ದಾರೆ ದೇವ್ರು. ಆ ಸಾಮರ್ಥ್ಯವನ್ನ ನಾವು ಉಪಯೋಗಿಸ್ಕೊಂಡು ಏನಾದ್ರೂ ಒಂದು ಈ ಸಮಾಜದಲ್ಲಿ ಸಾಧಿಸಿ ನಮ್ಮ ತನವನ್ನ, ನಮ್ಮ ಗುರುತನ ನಾವು ಬಿಟ್ಟು ಹೋಗಿಲ್ಲ ಅಂದ್ರೆ ಮೋಸ್ಟ್ಲಿ ಆ ಸಾವಿಗೆ ಅರ್ಥನೇ ಇಲ್ಲ ಅಂತ ಅನಿಸ್ತದೆ. ಸೊ ಹಾಗಾಗಿ ನಾವೆಲ್ಲರೂ ನಮ್ಮ ಕೈಲಾದ
ನಮ್ಮ ಸಾಮರ್ಥ್ಯಕ್ಕೆ ಅನುಸಾರವಾಗಿ ನಾವೆಲ್ಲರೂ ಪ್ರಯತ್ನ ಪಡೋಣ. ನಾವೇನಾದ್ರೂ ಈ ಸಮಾಜಕ್ಕೆ ನಮ್ಮದೇ ಆದ ಗುರುತನ್ನ ಬಿಟ್ಟು ಹೋಗೋಣ. ಹಾದಿಯಲ್ಲಿ ನಾವೆಲ್ಲರೂ ಕ್ಷಮಿಸೋಣ. ಆ ಒಂದು ಕ್ಷಮಿಸುವ ಹಾದಿಯಲ್ಲಿ ಇಂತಹ ಒಂದು ಅವಾರ್ಡ್ಗಳು ನಮ್ಗೆ ಸ್ಫೂರ್ತಿಯನ್ನ ತುಂಬುತ್ತೆ. ಸೊ ಇಂಥ ಒಂದು ಅವಾರ್ಡ್ಗಳು ನೀವು ಸುಮಾರು ವರ್ಷಗಳಿಂದ ಕೊಡ್ತಾ ಬಂದಿದ್ದೀರಿ ಸರ್. ಹೀಗೆ ನಿಮ್ಮ ಕಾರ್ಯ ಮುಂದುವರಿಲಿ. ಸೊ ಇಂಥ ಒಂದು ವೇದಿಕೆಗೆ, ಘನ ವೇದಿಕೆಗೆ ಗೌರವಿಸುತ್ತಾ ನಿಮ್ಮೆಲ್ಲರಿಗೂ ನಮಸ್ತೇನೆ. ಥ್ಯಾಂಕ್ ಯು ಸೋ ಮಚ್.